ರಾತ್ರಿ ಸರಿಯಾಗಿ 12 ಗಂಟೆ ಆಗಿದೆ. ಒಬ್ಬ ನಟ ತನ್ನ ಸಿನಿಮಾದ ಟ್ರೈಲರ್ ಅನ್ನ ತನ್ನ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದಾನೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ಅವನ ಮುಖ, ಅವನ ತುಟಿ. ಅಷ್ಟೇ ಯಾಕೆ, ಪಾತ್ರವೂ ಅವನದೇ, ಆದರೆ ಅವನು ಕೇಳುತ್ತಿರುವ ಧ್ವನಿ ಮಾತ್ರ ಅವನದಲ್ಲ. ಇದು ಯಾವುದೋ ಕಾಲ್ಪನಿಕ ಕಥೆ ಅಲ್ಲ. ಇದು 2026ರಲ್ಲಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ನಡೆದ ಒಂದು ಘಟನೆ. ಈ ಕಥೆಯಲ್ಲಿ ಮಧ್ಯೆ ಇದ್ದವರು ನಮ್ಮ ಸ್ಯಾಂಡಲ್ವುಡ್ ನ ಡೈನಾಮಿಕ್ ಸ್ಟಾರ್ ಪ್ರಜ್ವಲ್ ದೇವರಾಜ್ ಅವರು. ಸಿನಿಮಾ ಕರಾವಳಿ ಭಾಗದ ಮಣ್ಣಿನ ವಿಶೇಷತೆ, ಕುಂಬಳದ ರೋಮಾಂಚನಕಾರಿ ಊಟ ಮತ್ತೆ ಎರಡೂ ತಲೆಮಾರುಗಳಿಂದ ಬಂದಿರುವಂತಹ ಒಂದು ಕಥೆಯನ್ನ ಜೋಡಿಸುವ ಪ್ರಯತ್ನ. ಈ ಸಿನಿಮಾವನ್ನ ಬರೆದು ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿದವರು ಕುರುದತ್ ಗಾಣಿಗ ಅವರು. ಮುಖ್ಯ ಪಾತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಮತ್ತು ಅವರ ಎದುರು ರಾಜ್ಬಿ ಶೆಟ್ಟಿ ಅವರು ಅಭಿನಯಿಸಿದ್ದಾರೆ. ಎಲ್ಲವೂ ಸರಿಯಾಗಿ ಸಾಗುತ್ತಿತ್ತು. ಆದರೆ ಜುಲೈ ತಿಂಗಳಲ್ಲಿ ನಡೆದ ಒಂದು ಘಟನೆ ಅದು ತುಂಬಾ ಆಶ್ಚರ್ಯವಾಗಿತ್ತು. ಜುಲೈ 4, 2026. ಎಲ್ಲರೂ ಟ್ರೈಲರ್ಗಾಗಿ ಕಾಯ್ತಾ ಇದ್ರು. ಫ್ಯಾನ್ಸ್ ಗಳಿಗೆ ಎಲ್ಲಿಲ್ಲದ ಖುಷಿ. ಟ್ರೈಲರ್ ಶುರುವಾಯಿತು. ಆದರೆ ಕೆಲವೇ ಸೆಕೆಂಡುಗಳಲ್ಲಿ ಏನೋ ವಿಚಿತ್ರ ಅನಿಸಿತು. ಯಾಕೆ ಅಂದ್ರೆ ಪ್ರಜ್ವಲ್ ದೇವರಾಜ್ ಅವರ ಕ್ಯಾರೆಕ್ಟರ್ ಏನೋ ಮಾತಾಡ್ತಾ ಇತ್ತು, ಆದ್ರೆ ಆ ಕ್ಯಾರೆಕ್ಟರ್ ಇಂದ ಬರುವಂತಹ ಧ್ವನಿ ಮಾತ್ರ ಆ ಕ್ಯಾರೆಕ್ಟರ್ ಆಗಿರಲಿಲ್ಲ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಒಂದು ದೊಡ್ಡ ಪ್ರಶ್ನೆ ಕೂಡ ಇದ್ದಿತ್ತು. ಪ್ರಜ್ವಲ್ ದೇವರಾಜ್ ಅವರು ತಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಇವೆಂಟ್ ಗೆ ಯಾಕೆ ಬರಲಿಲ್ಲ? ಇಲ್ಲಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಯಿತು. ಇದು ಹೇಗೆ ಸಾಧ್ಯ? ಒಬ್ಬ ಲೀಡ್ ಆಕ್ಟರ್ ತನ್ನದೇ ಸಿನಿಮಾದ ಟ್ರೈಲರ್ ಲಾಂಚ್ ಗೆ ಬಂದಿಲ್ಲ ಅಂದ್ರೆ ಇದರ ಅರ್ಥ ಏನು? ಇದರ ಹಿಂದೆ ಏನಿದೆ? ಫ್ಯಾನ್ಸ್ ಗಳ ಪ್ರಶ್ನೆಗಳು ಒಂದಾದ್ಮೇಲೆ ಒಂದು ಆಗ್ತಾ ಹೋಯಿತು. ಆಗ ನಿರ್ದೇಶಕ ಗುರುದತ್ ಗಾಣಿಗ ಅವರು ಮಾಧ್ಯಮಗಳ ಮುಂದೆ ಒಂದು ಸ್ಪಷ್ಟನೆಯನ್ನ ನೀಡಿದ್ರು. ಅವರ ಪ್ರಕಾರ ಇದು ಕೇವಲ ಒಂದು ಕ್ರಿಯೇಟಿವ್ ಚಾಯ್ಸ್. ಯಾಕೆ ಅಂದ್ರೆ ಕರಾವಳಿ ಭಾಗದ ಭಾಷಾ ಶೈಲಿಯಲ್ಲಿ ಇದನ್ನ ಡಬ್ ಮಾಡಿದ್ರೆ ಡೈರೆಕ್ಟ್ ಹೆಚ್ಚು ನ್ಯಾಚುರಲ್ ಆಗಿ ಕೇಳಿಸಬಹುದು ಅನ್ನೋ ಕಾರಣಕ್ಕೇನೆ ಪ್ರಜ್ವಲ್ ಅವರ ಪಾತ್ರಕ್ಕೆ ಬೇರೆ ವ್ಯಕ್ತಿಯಿಂದ ಡಬ್ಬಿಂಗ್ ಅನ್ನ ಮಾಡಿಸಲಾಗಿದೆ ಎಂದು ಅವರು ಹೇಳಿದರು. ನಂತರದಲ್ಲಿ ಪ್ರಜ್ವಲ್ ಅವರಿಗೆ ಈ ವಿಚಾರವನ್ನ ಮೊದಲೇ ತಿಳಿಸಲಾಗಿತ್ತು ಅನ್ನೋ ಮಾತನ್ನು ಅವರು ಹೇಳಿದರು. ಟ್ರೈಲರ್ ಆದ್ಮೇಲೆ ಅವ್ರ ಹತ್ರ ಹೋಗಿ ಡಬ್ ಮಾಡಿ ಉಳಿದಿರೋದೇನಿದೆ ನಾವು 4 ಗೋಡೆ ನಡುವೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಅವ್ರಿಗೆ ಮಾತಾಡಿದೀವಿ. ಇದು ಕಮ್ಯುನಿಕೇಟ್ ಆಗಿದೆ. ಆದರೆ ಪ್ರಜ್ವಲ್ ದೇವರಾಜ್ ಅವರ ಮಾತು ಇದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿತ್ತು. ಒಂದು ಸ್ಥಳೀಯ ನ್ಯೂಸ್ ಚಾನೆಲ್ ಜೊತೆ ಮಾತನಾಡುತ್ತಾ ಪ್ರಜ್ವಲ್ ಅವರು ಹೇಳಿದ್ದು ಏನಂದ್ರೆ, ನಾನು ನೈಟ್ ಹೆಂಗೆ ಕೂತೆ ಗೊತ್ತಾ, ನಾಳೆ ಬೆಳಿಗ್ಗೆ ರಿಲೀಸ್, ನಾಳೆ ಡಬ್ಬಿಂಗ್ ಮಾಡಿಸಿ ಆಮೇಲೆ ಬೇಡ ಅಂದಿದ್ರು ನೆಮ್ಮದಿಯಾಗಿರ್ತೀನಿ. ನನಗೆ ಗೊತ್ತೇ ಇಲ್ಲ ಬೇರೆಯವ್ರ ವಾಯ್ಸ್ ಹಾಕ್ಬಿಟ್ಟಿದ್ದಾರೆ ಅಂತ ಒಂದು ಫೀಲಿಂಗ್ ಬಂತಲ್ಲ, ದಟ್ ವಾಸ್ ವೆರಿ ಡಿಫರೆಂಟ್. ಪ್ರಜ್ವಲ್ ಅವರ ಈ ಒಂದು ಹೇಳಿಕೆ ಸಾಕಾಗಿತ್ತು. ಇದರಿಂದ ಫ್ಯಾನ್ಸ್ಗಳ ಆಕ್ರೋಶ ಮತ್ತಷ್ಟು ಹೆಚ್ಚಾಯಿತು. ಅವರ ಪ್ರಶ್ನೆ ತುಂಬಾ ಸರಳವಾಗಿತ್ತು. ಕರಾವಳಿ ಭಾಷಾ ಶೈಲಿ ಬಳಸೋದ್ರಿಂದ ಸಿನಿಮಾ ನ್ಯಾಚುರಲ್ ಆಗಿ ಇರುತ್ತೆ ಅನ್ನೋದಾದ್ರೆ ಕರಾವಳಿ ಭಾಗದ ನಟನನ್ನ ಆಯ್ಕೆ ಮಾಡಬಹುದಿತ್ತು. ಆದರೆ ಪ್ರಜ್ವಲ್ ಅವರನ್ನ ಯಾಕೆ ಆಯ್ಕೆ ಮಾಡಲಾಯಿತು? ಆದರೆ ಇದು ಕೇವಲ ಡಬ್ಬಿಂಗ್ ನ ಸಮಸ್ಯೆ ಆಗಿರಲಿಲ್ಲ. ಇದರ ಹಿಂದೆ ಇನ್ನೊಂದು ದೊಡ್ಡ ಸಮಸ್ಯೆ ಇತ್ತು, ನಂಬಿಕೆಯ ಸಮಸ್ಯೆ. ನಂತರದಲ್ಲಿ ಈ ವಿವಾದದ ಅಸಲಿ ಕಾರಣ ಹೊರಗೆ ಬರಲು ಶುರುವಾಯಿತು. ಹಣ. ಪ್ರಜ್ವಲ್ ದೇವರಾಜ್ ಅವರೇ ಈ ಬಗ್ಗೆ ವ್ಯಕ್ತವಾಗಿ ಮಾತನಾಡಿದ್ದಾರೆ. ಅವರ ಪ್ರಕಾರ ಅವರ ಸಂಭಾವನೆ ಇನ್ನೂ ಪೆಂಡಿಂಗ್ ಇದೆ. ಕಳೆದ 2-3 ವರ್ಷಗಳಿಂದ ಅವರು ಈ ಪ್ರಾಜೆಕ್ಟ್ ಗಳ ಮೇಲೆ ಕೆಲಸ ಮಾಡಿದ್ದಾರೆ. ಅವರು ಈ ಪ್ರಾಜೆಕ್ಟ್ ಗಳನ್ನೇ ನಂಬಿ ಮನೆಯಲ್ಲಿ ಕೂತ್ಕೊಂಡಿದ್ದರು. ಹಾಗಾದ್ರೆ ನಿಜವಾಗಿಯೂ ಸತ್ಯ ಯಾರದ್ದು? ಇಲ್ಲಿ ಮತ್ತೊಂದು ವರ್ಜನ್ ಹೊರ ಬರುತ್ತಿದೆ. ಮೇಕರ್ಸ್ ನ ಪ್ರಕಾರ ಪ್ರಜ್ವಲ್ ಅವರ ಸಂಭಾವನೆ 1.25 ಕೋಟಿ ಎಂದು ಫಿಕ್ಸ್ ಆಗಿತ್ತು. ಅದರಲ್ಲೂ ಈಗಾಗಲೇ 1 ಕೋಟಿ ಪಾವತಿಸಲಾಗಿದೆ. ಬಾಕಿ ಉಳಿದದ್ದು ಕೇವಲ 25 ಲಕ್ಷ. ಇದೇ ಸ್ಯಾಂಡಲ್ವುಡ್ ನ ಅಸಲಿ ಡ್ರಾಮಾ. ಕ್ಯಾಮರಾ ಮುಂದೆ ಸಿನಿಮಾ, ಆದರೆ ಕ್ಯಾಮರಾ ಹಿಂದೆ ಕಾಂಟ್ರಾಕ್ಟ್ಗಳು, ಸಂಭಾವನೆ ಮತ್ತು ಮುರಿದು ಹೋಗುತ್ತಿರುವಂತಹ ನಂಬಿಕೆ. ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ತಮ್ಮನ್ನ ಪ್ರಜ್ವಲ್ ದೇವರಾಜ್ ಅವ್ರ ಫ್ಯಾನ್ಸ್ ಅಂತ ಹೇಳ್ಕೊಂಡು ಕೆಲವರು ಗಲಾಟೆಯನ್ನ ಮಾಡಿದ್ರು. ಕೆಲವರು ಗುಂಪಾಗಿ ಬಂದು ಅವರಿಗೆ ತಂಡಕ್ಕೆ ಕಿರುಕುಳವನ್ನ ನೀಡಿದ್ರು, ಬೆದರಿಕೆಯನ್ನ ಹಾಕಿದ್ರು. ನಂತರ ಈ ಘಟನೆ ಪೊಲೀಸ್ ಸ್ಟೇಷನ್ ವರೆಗೂ ಹೋಯಿತು. 3 ವಿರುದ್ಧ FIR ಅನ್ನ ದಾಖಲೆ ಮಾಡಲಾಗಿದೆ. ಒಂದು ಸಿನಿಮಾದ ಟ್ರೈಲರ್ ಲಾಂಚ್ ಆ ಕ್ಷಣಕ್ಕೆ ಪೊಲೀಸ್ ಕೇಸ್ ಆಗಿ ಬದಲಾಯಿತು. ಆದರೆ ಈ ಸಂಪೂರ್ಣ ಗೊಂದಲದ ನಡುವೆ ಒಬ್ಬ ವ್ಯಕ್ತಿ ಮಾತ್ರ ಈ ಜಗಳದ ಭಾಗವಾಗಿರಲಿಲ್ಲ, ರಾಜ್ಬಿ ಶೆಟ್ಟಿ. ಪರಿಸ್ಥಿತಿ ಕೈ ಮೀರಿ ಹೋಗುತ್ತಿದ್ದಾಗ ಅವರು ಸ್ವತಃ ಮುಂದೆ ಬಂದರು. ತಮ್ಮ ಮಾತಿನಿಂದ, ತಮ್ಮ ಉಪಸ್ಥಿತಿಯಿಂದ ಅಲ್ಲಿನ ವಾತಾವರಣವನ್ನ ಶಾಂತಗೊಳಿಸಲು ಪ್ರಯತ್ನಿಸಿದರು. ಮತ್ತೆ ಎಲ್ಲರ ಗಮನವನ್ನ ಸಿನಿಮಾದ ಕಡೆಗೆ ತಿರುಗಿಸಿದರು. ಈ ಜಗಳದಲ್ಲಿ ಭಾಗಿಯಾದ ಒಬ್ಬ ನಟ ಜಗಳವನ್ನ ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದ. ಬಹುಶಃ ಇದೇ ನಿಜವಾದ ಮಾವೀರ. ಯಾಕಂದ್ರೆ ಕೆಲವೊಮ್ಮೆ ಹೀರೋ ಆಗೋದು ಸಿನಿಮಾದ ಒಳಗೆ ಮಾತ್ರ ಅಲ್ಲ, ಸಿನಿಮಾದ ಹೊರಗಡೆಯೂ ಆಗಿರಬಹುದು. ಜುಲೈ 24, 2026 ಕರಾವಳಿ ಚಿತ್ರತಂಡ
ಪ್ಲಾನ್ ಮಾಡಿದಂತೆ ಯಾವುದೇ ವಿಡಂಬನೆ ಇಲ್ಲದೆ ಥಿಯೇಟರ್ಗೆ ಬಂತು. ಒಂದು ಕಡೆ ಪ್ರಜ್ವಲ್ ದೇವರಾಜ್ ಅವರ ಪಾತ್ರ, ಇನ್ನೊಂದು ಕಡೆ ರಾಜ್ಬಿ ಶೆಟ್ಟಿ ಅವರ ಪಾತ್ರ. ಆದರೆ ಸ್ಕ್ರೀನ್ ಮೇಲೆ ಸಿನಿಮಾ ಶುರು ಆಗಿದ್ದರೂ ಸ್ಕ್ರೀನ್ ನ ಹೊರಗಿನ ಕತೆ ಇನ್ನೂ ಮುಗಿದಿಲ್ಲ.